ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಮೀರ್ ಅಹಮದ್ ಖಾನ್ ಈಗ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ಮಂತ್ರಿಗಿರಿ ಸಿಗಬೇಕು ಅಂದ್ರೆ ಏನಾದ್ರೂ ಒಂದು ಸರ್ಕಸ್ ಮಾಡಲೇಬೇಕಾದ ಅನಿವಾರ್ಯತೆ ಶುರುವಾಗಿದೆ. ಅದೇನೋ ಗೊತ್ತಿಲ್ಲ, ಜಮೀರ್ ಟೈಮೇ ಸರಿ ಇಲ್ವೋ ಅಥವಾ ಪಕ್ಕಾ ಪ್ಲಾನ್ ಮಾಡಿ ಷಡ್ಯಂತ್ರ ರೂಪಿಸಿದ್ದಾರೋ ಗೊತ್ತಿಲ್ಲ. ಜಮೀರ್ ಸುತ್ತ ಹಿಡಿದುಕೊಂಡಿರೋ ಬಲೆಯಿಂದ ಹೊರ ಬರೋದಿಕ್ಕೆ ಆಗದೆ ಒದ್ದಾಡ್ತಿದ್ದಾರೆ. ಆಡಿಯೋ ಬಾಂಬ್ ಅನ್ನೋದು ಜಮೀರ್ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಯಾವ ಕಡೆ ಹೊರಳಿದ್ರೂ ಚುಚ್ಚದೆ ಬಿಡ್ತಿಲ್ಲ. ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪದ ಆಡಿಯೋ ವೈರಲ್ ಆಗಿತ್ತು. ಇದು ಜಮೀರ್ ಹೆಸರಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಜಮೀರ್ಗೆ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಅದೇ ತಮ್ಮ ರಾಜಕೀಯ ಗುರು ಅಂತ ಕರೆಯೋ ಸಿದ್ದರಾಮಯ್ಯ ಸಿಟ್ಟಾಗಿರೋದು. ಜಮೀರ್ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಈ ಮಾತನ್ನ ಬಹಿರಂಗವಾಗಿ ಆಕ್ರೋಶದ ಮೂಲಕ ಹೊರಹಾಕಿದ್ದಾರೆ. ಹೀಗಾಗಿ ಜಮೀರ್ ಪಾಲಿಗೆ ಈಗ ಬೆನ್ನೆಲುಬಾಗಿ ನಿಲ್ಲೋದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಆತ್ಮೀಯರೇ, ಟೈಮ್ ಕೆಟ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಜಮೀರ್ ಬೆಸ್ಟ್ ಎಕ್ಸಾಂಪಲ್. ಜಮೀರ್ ವಿಷಯದಲ್ಲಿ ಈ ಆಡಿಯೋ ವಿವಾದಗಳೆಲ್ಲ ಸುತ್ತಕೊಳ್ಳೋದೇ ಇದ್ದಿದ್ರೆ ಈ ಮಟ್ಟಿಗೆ ಮಂತ್ರಿಗಿರಿಗೆ ಲಾಬಿ ಮಾಡಬೇಕಿತ್ತ. ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ನನಗೆ ಸಚಿವ ಸ್ಥಾನ ನೀಡಿ ಅಂತ ಕೇಳ್ಕೋಬೇಕಿತ್ತ. ನೋವೆ. ಯಾಕಂದ್ರೆ ಜಮೀರ್ ಗತ್ತು ಬೇರೆ ಲೆವೆಲ್ ಅಲ್ಲೇ ಇತ್ತು ಬಿಡಿ. ಜಮೀರ್ ಅಂದ್ರೆ ಕರ್ನಾಟಕದ ಅಲ್ಪಸಂಖ್ಯಾತ ನಾಯಕ. ಯಾವ ಮಟ್ಟದಲ್ಲಿ ಬೇಕಿದ್ರೂ ವೋಟ್ ಕನ್ವರ್ಟ್ ಮಾಡಬಲ್ಲ ನಾಯಕ ಅನ್ನೋ ಹೆಸರಿತ್ತು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಒಳ್ಳೆ ಹವಾ ಇಟ್ಟಿದ್ರು. ಆದ್ರೆ ಇದೊಂದು ಆಡಿಯೋ ಅವರ ರಾಜಕೀಯ ಹಾದಿಗೆ ದೊಡ್ಡ ಕಂಟಕವಾಗಿ ಕಾಡ್ತಾ ಇದೆ. ಇವತ್ತೇನಾದ್ರೂ ಈ ಆಡಿಯೋ ವಿವಾದ ಹುಟ್ಕೊಳ್ಳದೆ ಇದ್ದಿದ್ರೆ ಜಮೀರ್ಗೆ ಬರೀ ಸಚಿವ ಸ್ಥಾನ ಮಾತ್ರ ಅಲ್ಲ, ಉಪಮುಖ್ಯಮಂತ್ರಿ ಸ್ಥಾನದಲ್ಲೂ ಕೂರೋ ಚಾನ್ಸ್ ಇತ್ತು. ಮುಸ್ಲಿಂ ಕೋಟದಡಿ ಡಿಸಿಎಂ ಸ್ಥಾನಕ್ಕೂ ಮಣೆ ಹಾಕಬಹುದಿತ್ತು. ಇದಕ್ಕೆ ಯಾವುದೇ ಲಾಬಿ ಮಾಡಬೇಕಿರ್ಲಿಲ್ಲ. ಸಚಿವ ಸ್ಥಾನ ಕೊಡಿ ಅಂತ ಇನ್ನೊಬ್ಬರ ಮನೆ ಬಾಗಿಲಿಗೂ ಹೋಗಬೇಕಿರ್ಲಿಲ್ಲ. ಮೊದಲ ಲಿಸ್ಟ್ ನಲ್ಲೇ ಜಮೀರ್ ಹೆಸರು ಬಂದಾಗಿರ್ತಾ ಇತ್ತು. ಇಷ್ಟೊತ್ತಿಗಾಗಲೇ ಒಂದೊಳ್ಳೆ ಆಯಕಟ್ಟಿನ ಖಾತೆಯು ಜಮೀರ್ ಕೈಯಲ್ಲಿ ಇರ್ತಾ ಇತ್ತು. ಆದ್ರೀಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ್ ನಿಂತಿದೆ ನೋಡಿ. ಮುಸ್ಲಿಂ ಸಮುದಾಯದ ದೊಡ್ಡ ನಾಯಕ ಅಂತ ಕರೆಯಿಸಿಕೊಳ್ಳೋ ಜಮೀರ್ ಅವರೇ ಈಗ ಸಚಿವ ಸ್ಥಾನಕ್ಕಾಗಿ ಸರ್ಕಸ್ ಮಾಡ್ತಿದ್ದಾರೆ. ಮೇಲಿಂದ ಮೇಲೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಮನೆ ಬಾಗಿಲಿಗೆ ಹೋಗಿ ಬರ್ತಿದ್ದಾರೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಜಮೀರ್ ಹೆಸರಿಗೆ ಕಂಟಕ ಸುತ್ತಕೊಂಡಿದೆ. ಅದರಿಂದ ಹೊರ ಬರಬೇಕು ಅಂದ್ರೆ ಜಮೀರ್ ಅವರೇ ಖುದ್ದು ಮಾತನಾಡಬೇಕು. ತಮ್ಮ ಬಗ್ಗೆ ಬಂದಿರೋ ಆರೋಪದ ಬಗ್ಗೆ ನಾಯಕರ ಬಳಿ ಸ್ಪಷ್ಟನೆ ನೀಡೋ ಕೆಲಸ ಮಾಡಬೇಕಿದೆ. ಆಗಲ್ಲ ಅಂತ ಸುಮ್ಮನೆ ಕೈ ಕಟ್ಟಿ ಕೂತ್ರೆ ಮಂತ್ರಿಗಿರಿ ಸ್ಥಾನ ಕೈ ಕೊಡೋದು ಗ್ಯಾರಂಟಿ. ಇದನ್ನರಿತ ಜಮೀರ್ ಒಂದೇ ದಿನ 3 ನಾಯಕರ ಮನೆ ಬಾಗಿಲಿಗೆ ಹೋಗಿ ಬಂದಿದ್ದಾರೆ. ಈ ಆಡಿಯೋ ಪ್ರಕರಣದಲ್ಲಿ ನನ್ನದೇನೂ ತಪ್ಪಿಲ್ಲ ಅಂತ ಮನವರಿಕೆ ಮಾಡೋ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿದ್ದ ಜಮೀರ್ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸಿದ್ದು ವಿರುದ್ಧ ಜಮೀರ್ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪದ ಬಗ್ಗೆಯೂ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ. ನೀವು ನನ್ನ ರಾಜಕೀಯ ಗುರುಗಳು, ಯಾವತ್ತೂ ನಿಮ್ಮ ವಿರುದ್ಧ ನಿಂತಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿದ್ದಾರೆ. ಆದ್ರೆ ಅದೆಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಸಂತೃಪ್ತರಾಗಿದ್ದಾರೋ ಗೊತ್ತಿಲ್ಲ. ಇದರ ಮಧ್ಯೆ ಸಚಿವ ಸ್ಥಾನಕ್ಕೂ ಬೇಡಿಕೆ ಇಟ್ಟಿದ್ದು ಸಂಪುಟ ವಿಸ್ತರಣೆ ವೇಳೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ನನಗೆ ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿ ಅಂತ ಸಿದ್ದರಾಮಯ್ಯ ಬಳಿ ವಿನಂತಿಸಿ ಬಂದಿದ್ದಾರೆ. ಆತ್ಮೀಯರೇ, ಯಾವಾಗ ಸಿದ್ದರಾಮಯ್ಯ ಜೊತೆ ಮಾತುಕತೆ ಆಯಿತು, ನಂತರ ಹೊರಟಿದ್ದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸಕ್ಕೆ. ರಾತ್ರೋರಾತ್ರಿ ಖರ್ಗೆ ನಿವಾಸಕ್ಕೂ ತೆರಳಿದ ಜಮೀರ್ ಅಹಮದ್ ಸಚಿವ ಸ್ಥಾನಕ್ಕೆ ಮನವಿ ಮಾಡಿದ್ದಾರೆ. ವೈರಲ್ ಆಡಿಯೋ ವಿಚಾರವಾಗಿಯೂ ಸ್ಪಷ್ಟನೆ ನೀಡಿದ್ದು, ಇದು ನನ್ನ ವಿರುದ್ಧ ಮಾಡಿರುವ ಷಡ್ಯಂತ್ರ, ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಒತ್ತಿ ಹೇಳಿದ್ದಾರೆ. ಅಲ್ಲದೆ ಕೇರಳ ಚುನಾವಣಾ ವೇಳೆ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಪಕ್ಷನಿಷ್ಠನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಹೀಗಾಗಿ ಈ ಬಾರಿ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹಾಕಿದ್ದಾರೆ. ಈ ಇಬ್ಬರು ನಾಯಕರ ಭೇಟಿಯಾಗ್ತಾ ಇದ್ದಂತೆ ಸೀದಾ ಹೋಗಿದ್ದೆ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ. ಜಮೀರ್ ಬಳಿ ಸಮಯ ಇಲ್ಲ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಗೆ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ. ಅಭ್ಯರ್ಥಿಗಳ ಪಟ್ಟಿಯೂ ದೊಡ್ಡದಾಗಿದೆ. ಹೀಗಾಗಿ ಅಳೆದು ತೂಗಿ ಪಟ್ಟಿ ರೆಡಿ ಮಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಕೈಕಟ್ಟಿ ಕೊರೋದಿಕ್ಕಾಗಲ್ಲ ಅನ್ನೋದನ್ನ ಜಮೀರ್ ಅರಿತಿದ್ದಾರೆ. ಹೀಗಾಗಿ ಒಂದೇ ದಿನದಲ್ಲಿ 3 ನಾಯಕರನ್ನ ಭೇಟಿ ಮಾಡಿರೋದು. ತಡರಾತ್ರಿ ಸಿಎಂ ಡಿಕೆಶಿ ಮನೆಗೆ ಭೇಟಿ ನೀಡಿದ ಜಮೀರ್ ಅಹಮದ್ ಖಾನ್ ಸಿಎಂ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದು, ಈ ಬಾರಿ ಸಚಿವ ಸಂಪುಟದಲ್ಲಿ ತಮಗೂ ಒಂದು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಸಿಎಂ ಸಹೋದರ ಡಿಕೆ ಸುರೇಶ್ ಸಹ ಜೊತೆಗಿದ್ರು. ಸದ್ಯದ ಮಟ್ಟಿಗೆ ಸಿದ್ದು ಖರ್ಗೆ ಡಿಕೆಶಿಯೇ ಕರ್ನಾಟಕದ ಟಾಪ್ ಲೀಡರ್.
ಇವರ ಮುಷ್ಟಿಯಲ್ಲೇ ಎಲ್ಲ ಇರೋದು. ಹೀಗಾಗಿ ಈ ಮೂವರು ನಾಯಕರ ಜೊತೆಗೂ ಜಮೀರ್ ಮಾತುಕತೆ ನಡೆಸಿದ್ದಾರೆ. ಯಾವ ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ನಿಗೂಢ. ಜಮೀರ್ ಕೂಡ ಯಾವುದೇ ಮಾಧ್ಯಮದ ಮುಂದೆ ಹೋಗ್ತಾ ಇಲ್ಲ, ತಮ್ಮ ಮನಸ್ಸಿನ ಮಾತನ್ನ ಹೊರ ಹಾಕ್ತಿಲ್ಲ. ಹೀಗಾಗಿ ಈ ಬಾರಿಯ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಒಂದು ವೇಳೆ ಸಚಿವ ಸ್ಥಾನ ನೀಡದೇ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.